ನಾಚಿಕೆ ಬಿಟ್ಟವ, ಮಾನ ಬಿಟ್ಟವ, ಮರ್ಯಾದೆ ಬಿಟ್ಟವ, ಲಜ್ಜೆ ಬಿಟ್ಟವ, ಸರ್ವಸ್ವವನ್ನೂ ಬಿಟ್ಟವ. ನಾನು ಬಿಟ್ಟಬಹುದು. ನೀನು ಅವಳಿಗೆ ಅಣ್ಣನೋ ತಮ್ಮನೋ? ನಾನು ಬರೇ ನೀನು ನಿನ್ನ ನಾಲಿಗೆಯಲ್ಲಿ ಹುಳ ಬೀಳಲಿಕ್ಕೆ. ಅವಳ ಮನೆಯಿಂದ ಅವಳನ್ನು ಕರ್ಕೊಂಡು ಬರುವಾಗ ಯಾರೋ ಅವಳೊಟ್ಟಿಗೆ ಇರ್ಲಿಲ್ಲಲ್ಲ. ಇರ್ಲಿಲ್ಲವ? ಇದ್ದೆ, ನಿನಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಅವಳು ಯಾರು ಅಂತ ಗೊತ್ತುಂಟ ನಿನಗೆ? ಅವಳು ನನ್ನ ಹೆಂಡತಿ. ಅವಳ ಅಪ್ಪ ಒಂದು ಮದುವೆ ಆಗಲಿಲ್ಲ ಅವಳಿಗೆ ಅಂತ ಹೇಳಿದ. ಅಪ್ಪನಲ್ಲಿ ಕೇಳಿ ಮದುವೆ ಆದದ್ದಲ್ಲ, ಅವಳು ಪ್ರೇಮಿಸಿದಳೆ. ಅಲ್ಲ, ನನಗೆ ನನ್ನಲ್ಲಿ ಮಾತಾಡ. ಅಲ್ಲ, ಅವಳಿಗೆ ಮೊದಲು ಮದುವೆ ಆಗಿದ್ರೆ ಹೇಳಬಹುದಿತ್ತಲ್ಲ, ನನಗೆ ಮದುವೆ ಆಗಿದೆ, ನಾನು ಮದುವೆ ಆಗುದಿಲ್ಲ ಅಂತ. ಹೇಳಲಿಕ್ಕೆ ಮದುವೆ ಆಗಿದೆ ಅಂತ ಗೊತ್ತಾದ್ರೆ ಅಲ್ವಾ? ಅವಳಿಗೆ ಗೊತ್ತಿಲ್ವಾ? ಮಾತಾಡೋದು ಅಲ್ಲಿ ನಿಲ್ಲು. ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ. ನಾನು ಗಂಧರ್ವ, ವೇಣು ಗಂಧರ್ವ ಅಂತ ನನ್ನ ಹೆಸರು. ಏನು? ವೇಣು ಗಂಧರ್ವ. ಏನು? ವೇಣು ವೇಣಲ್ಲ, ಏನು ಅಂತ ಹೇಳು. ಏನು? ಇದು ಎಂತದ್ದು ಮಾರ? ಅವಳು ನನಗೆ ಹೆಂಡತಿ ಹೇಗೆ ಗೊತ್ತುಂಟ ನಿನಗೆ? ಎಷ್ಟೋ ಕಾಲಕ್ಕೆ ಹಿಂದೆ ಅವಳು ಜಲಕೇಳಿಗಾಗಿ ಹೋದಾಗ ನೀರಿನಲ್ಲಿದ್ದವ, ಅವಳು ನೀರಿನಲ್ಲಿದ್ದವ ಕಂಡು ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳಿಗೆ ತಿಳಿಯದಂತೆ ಅವಳನ್ನು ಸೇರಿಕೊಂಡವ ನಾನು. ಈಗ ನೀರಲ್ಲಿ ಜಲಕ್ರೀಡೆ ಆಡುವ ಹೆಣ್ಮಕ್ಕಳಿಗೆಲ್ಲ ನೀ ಸೇರಿಕೊಡ್ತೀಯ? ನಿನಗೆ ಗೊತ್ತಿಲ್ವಾ ಗಂಧರ್ವ ಕನ್ಯೆ ಹಿಡ್ಕೊಳ್ತಾರೆ ಅಂತ? ಕನ್ಯೆಯರನ್ನು ಗಂಧರ್ವರು ಹಿಡ್ಕೊಳ್ತಾರೆ. ಅಂತವರನ್ನು ಗಂಧರ್ವ ಕನ್ಯೆಯರು ಅಂತ ಹೇಳುದು. ಹೌದಾ? ಹಾಗೆ ಇವಳನ್ನು ಹಿಡ್ಕೊಂಡು ಅಂದಿನಿಂದ ಇಂದಿನವರೆಗೆ ಅವಳನ್ನು ನಾನು ಸೇವಿಸ್ತಾ ಬರ್ತಾ ಇದ್ದೆ. ನಾನು ಇಷ್ಟೊತ್ತು ಸುಮ್ಮನಿದ್ದೆ. ಯಾಕೆ? ನೀನು ಏನು ಮಾಡ್ಲಿಕ್ಕಿಲ್ಲ ಅಂತ ಭಾವಿಸಿದ್ದು. ಈಗ ಅವಳ ಮೇಲೆಲ್ಲ ಕೈ ಮಾಡ್ಲಿಕ್ಕೆ ಹೋಗುವಾಗ ನಾನು ಸುಮ್ಮನೆ ಇದ್ದರೆ ನನಗೆ ಮರ್ಯಾದೆ ಉಂಟು? ನಾನು ಮದುವೆಯಾಗಿ ಪ್ರಥಮ ರಾತ್ರಿಗೆ ಕೋಣೆಗೆ ಕರ್ಕೊಂಡು ಬರುವಲ್ಲಿವರೆಗೂ ನೀನು ನಾನು ಅವಳ ಮೈಗೆ ಕೈ ಹಾಕ್ತೇನೆ ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಿನಗೆ ಪ್ರಥಮ ರಾತ್ರಿ ಆಗಲಿ ಕೊನೆಯ ರಾತ್ರಿ ಆಗಲಿ, ಆದ್ರೆ ಅವಳನ್ನು ಮಾತ್ರ ಮುಟ್ಲಿಕ್ಕೆ ನಾನು ಬೇಕಿತ್ತು. ಈಗ ಅವನಿಂದ ಹೊಡ್ತಿ. ನೀವು ಹೊಡಿಬೇಡ ಮರ. ಹೊಡೆಯದವನು ನನ್ನ ಹೆಂಡತಿ. ನಿನಗೆ ಯಾವ ಹೆಂಡತಿ ಅವನು? ಪುರೋಹಿತರಿಗೆ ಎಷ್ಟು ಕೊಟ್ಟಿದ್ದೇನೆ ನಾನು. ಪುರೋಹಿತರಿಗೆ ಇದು ಕೊಟ್ಟರೆ ಯಾರನ್ನು ಯಾರಿಗೆ ಬೇಕಾದ್ರೆ ಹೆಂಡತಿ ಮಾಡ್ತಾರೆ. ಅವಳ ಸ್ವಂತ ಅಪ್ಪ ನನಗೆ ನಾನೇ ಇರಿದು ಕೊಟ್ಟಿದ್ದಾರೆ ಮರ. ಅವನಿಗೆ ತಲೆಯಿಂದ ಬಾಳ ಇಳಿಲಿಂದ ಕೊಟ್ಟದ್ದು ನಿನಗೆ. ಧರ್ಮೇಂದ್ರ ಅತ್ಯಂತ ಕಾಮೇಂದ್ರ ಅತಿಥಿ ಅಷ್ಟನ್ನು ನಾನು ಮಾಡಿ ಮುಗಿಸಿ ಆಗಿದೆ. ಪುಣ್ಯಾತ್ಮ, ನಾನು ಅಪರೂಪಕ್ಕೊಂದು ಮದುವೆ ಆಗಲಿಕ್ಕೆ ಹೋದ್ರೆ ಅಪರೂಪಕ್ಕೆ ಮದುವೆ ಆದದ್ದ? ಹೌದು. ಹಾಗಿದ್ರೆ ಒಳ್ಳೇದಾಯ್ತು. ನಿನಗೆ ಬೇಡ. ಈ ಅಪರೂಪಕ್ಕೆ ಮದುವೆ ಆದವರಿಗೆಲ್ಲ ಹೆಂಗಿರಬಾರ್ದು. ಇದು ಎಂತದ್ದು ನನ್ನ ಜಾತಕವನ್ನೇ ತೋರಿಸಬೇಕಾಗ್ತದ ಅಂತ. ಯಾಕೆ? ಕೆಲವು ಶೈಮರಕ್ಕೆ ನಾನು ಹೋದೆ ಪುಣ್ಯಾತ್ಮ. ಏನು? ನಮಗೆ ಕೆಲವು ಶೈಮರದಲ್ಲಿ ಪೆಟ್ಟು ಬಿಟ್ಟರೆ ಹೆಣ್ಣಿಲ್ಲ. ಇಲ್ಲಿ ಹೆಣ್ಣು ಸಿಕ್ಕಿತ್ತು ಅಂತ ನಾನು ಭಾವಿಸಿ ನನ್ನ ಕೋಣೆಯೊಳಗೆ ನನ್ನ ತೆಕ್ಕೆಗೆ ಸೇರಿಸಿಕೊಳ್ಳುವುದಕ್ಕೆ ನೋಡಿದಾಗ ನೀನೊಬ್ಬ ಹಾರಿ ಬಂದಿದ್ದಿ. ನನ್ನ ಹೆಂಡತಿ ಅವಳು. ನಾನು ಜೀವ ಬಿಟ್ಟಾದ್ರು ನಾ ಬಿಡ್ಲಿಕ್ಕಿಲ್ಲ. ನಾನೊಂದು ಮಾತಾಡಲ್ಲ. ನನ್ನ ಕೈಯಲ್ಲಿ ಉಂಟ, ಅದು ನನಗೆ ಗೊತ್ತು. ಅದು ನನ್ನ ಕೈಯಲ್ಲಿ ಇದ್ರೆ ಚಂದ. ನೀನು ನನ್ನ ಹೆಂಡತಿಯನ್ನು ಬಿಡ್ತೀಯ? ನಿನಗೆ ಬೇರೆ ಹೆಂಡತಿ ಉಂಟ? ಇದ್ರೆ ಮಾಡು, ಅದು ನೀನು ನನ್ನ ಹೆಂಡತಿಯನ್ನು ಬಿಟ್ಟು ಹೋಗ್ತೀಯ? ನಿನ್ನ ಹೆಂಡತಿ ಎಲ್ಲಿ ಉಂಟು? ಎಲ್ಲಿ ಉಂಟು? ಅದು ನನ್ನ ಹೆಂಡತಿ ಅಲ್ವಾ? ನೀನು ಸುಮ್ಮನೆ ಮಾತಾಡಬೇಡ ಮಾರ. ನಿನಗೆ ವಂಶ ವಿಲಾಸ ತಪ್ಪಿದೆ. ಅವಳಿಗೆ ಗೊತ್ತಿಲ್ಲದೆ ಅವಳು ಹೇಗೆ ಸೇರುದು? ಇಷ್ಟು ವರ್ಷ ಅವಳ ಜೊತೆಗಿದ್ದ ನನಗೆ ಅವಳ ಪರಿಚಯ ಇಲ್ಲದೆ ಇದ್ದಿತ್ತ. ನೀನು ಇವತ್ತು ಮದುವೆ ಆದದ್ದು. ಎಲ್ಲಿಯಾದ್ರೂ ವಿಳಾಸ ತಪ್ಪಿದ್ರೆ ನಿನಗೆ ತಪ್ಪಬೇಕು. ನೀನು ಸತ್ಯ ಹೇಳಬೇಕು. ನೀವು ಇಬ್ಬರು ಸೇರಿ ನನ್ನನ್ನು ವಂಚನೆ ಮಾಡೋಣ. ನೀವು ದೇವರಾಣಿಗೂ ನಾನು ನೋಡ್ಲಿಲ್ಲ. ದೇವರಾಣಿ ಅಂತ ಹೇಳುವ ಅವ ಹೇಳ್ತಾನೆ ಸುಮಾರು ವರ್ಷದಿಂದ ನಿಮ್ಮ ನೈತಿಕವಾಗಿ ಮತ್ತೆ ನನ್ನದು ಅನೈತಿಕ. ಬಿಟ್ಟುಕೊಡದೆ ಹೋದ್ರೆ ಬಿಡುವುದಿಲ್ಲ. ಬಿಡುವುದಿಲ್ಲ. ನಾನು ಬಿಡುವುದಿಲ್ಲ. ನೀನೇ ಮಾಡ್ತೀನಿ. ನಾನು ಹೊಡಿತೇನೆ. ನಾನು ಹೊಡಿತೇನೆ.
ಬಾರಿ ಬಿದ್ದಾಗ ಬಿದ್ದಿದ್ದಾನೆ. ಬಹಳ ಮಾತಾಡಿದ್ಯಲ್ಲ, ನಿನಗೆಂತದ್ದು ನೈತಿಕವಲ್ಲ, ಎಂತ ಧರ್ಮೇಶ ಅರ್ಥೇಶ ಕಾಮೇಶ. ನನಗೆ ಜೀವನದಲ್ಲಿ ಒಮ್ಮೆ ಹೀಗೆ ಮಲಗಬೇಕು ಅಂತ ಇತ್ತು. ಹೌದಾ? ನನ್ನನ್ನು ತೊಟ್ಟಿಲಲ್ಲಿ ಹಾಕಲಿಲ್ಲಲ್ಲ, ಭರಣಿಯಲ್ಲಿ ಇಟ್ಟದಲ್ಲ. ಈಗ ನೋಡು ಹೇಗೆ ಸಣ್ಣ ಮಗು ಮಲಗಿದಾಗೆ ಮಲಗಿದ್ದೆ. ಪುಣ್ಯಾತ್ಮ, ನನಗೊಂದು ಮಗು ಆಗಬೇಕು ಅಂತ ಉಂಟು. ನೋಡು ನಿನ್ನ ಬಾಯಿನಲ್ಲೇ ಬಂತು. ನಾನು ಪುಣ್ಯಾತ್ಮನಿಗೆ ಇಂತಹ ಹೆಣ್ಣು ದಕ್ಕಬೇಕು. ಕಾಲಿಡಿದ್ದೆ ನಾನು. ಹೌದಾ? ನಿನ್ನ ಕಾಲಿಡಿದ್ದೇನೆ. ನೀನು ಏನು ಹೇಳಿಕೆ ಅದನ್ನು ಮಾಡ್ತೇನೆ. ಹೌದಾ? ನನ್ನ ಹೆಣ್ಣನ್ನು ಬಿಟ್ಟು ಹೋಗುವ. ಅದು ಸೋತಾಗೆಲ್ಲ ಹೇಳಿದಾಗೆ ಕಾಲು ಹಿಡಿತೇನೆ, ನೀನ್ ಏನ್ ಹೇಳಿದಾಗ ಕೇಳ್ತೇನೆ ಅಂತ. ಇದು ಕೋಣೆ ಒಳಗೆ ನಡೆದದ್ದು. ಹೌದಾ? ನಮ್ಮ ಮಾನ ಮರ್ಯಾದೆಯಲ್ಲಿ ಆದ್ರೂ ಬಾಗಿಲು ತೆಗೆದು ಹೊರಗೆ ಹೋಯ್ತು ಅಂತಂದ್ರೆ ನಿನ್ನ ಮೇಲೆ ಸ್ವಲ್ಪ ಔದಾರ್ಯ ತೋರಿ ಆ ಮದುವೆ ಮಂಟಪದಲ್ಲಿ ನಾನು ಇಷ್ಟನ್ನು ಮಾಡಲಿಲ್ಲ. ಯಾಕೆ? ಉಳಿದವರಿಗೆ ಗೊತ್ತಾಗುದು ಬೇಡ, ಇದು ನಮ್ಮೊಳಗೆ ಇತ್ಯರ್ಥ ಆಗ್ಲಿ ಅಂತ ಇಷ್ಟು ಹೊತ್ತು ಆದದ್ದು. ಇಷ್ಟು ಜನರಿಗೆ ಗೊತ್ತಾಗ್ಲಿಲ್ವ ನಾನು ಅವಳಿಗೆ ಗಂಡ ಆಗಿದ್ದೇನೆ, ಅವಳು ನನಗೆ ಹೆಂಡತಿ ಆಗಿದ್ದಾಳೆ ಅಂತ? ಅದು ಗೊತ್ತಾಗಿದೆ, ಇದು ಗೊತ್ತಾಗಿದ? ಗೊತ್ತಾಗುದು ಬೇಡ ಅಂತ. ಈಗಲೂ ಗಂಡ ನೀನೇ ಆಗು. ಮತ್ತೆ ನೀನೆಂತದ್ದು? ನಾನು ಅವಳೊಟ್ಟಿಗೆ ಇರ್ತೇನೆ. ಅದಕ್ಕಿಂತ ನನಗೆ ಗಂಡಾಂತರ ಬೇರೆ ಉಂಟ ಮಾರ್ಯ. ಅಲ್ಲ, ಹೊರಗೆ ನೀನು ಗಂಡ ಅಂತ ಹೇಳಿಕೊಳ್ಬೋದಲ್ಲ. ನಾನು ಅವಳನ್ನು ಆಚೆಗೆ ಕರ್ಕೊಂಡು ಹೋಗ್ಲಿಕ್ಕೆ, ಅವಳಿಗೆ ಖರ್ಚಿಗೆ ಕೊಡ್ಲಿಕ್ಕೆ ಮಾತ್ರ. ಮತ್ತೆ ಅಷ್ಟಕ್ಕೆ ನೀನು ಬಾಕಿದ್ದಕ್ಕೆಲ್ಲ ನೀನು. ಅದಕ್ಕೆ ನಾನು ಒಪ್ಪಿಕೊಡ್ತೀಯಾ? ಆಗುದಿಲ್ವಾ? ಅದರಿಂದ ನನಗೆ ಹೆಂಡತಿ ಇಲ್ಲದೆ ಇದ್ರದ್ದು. ಇಲ್ಲಿಗೆ ಮುಗಿಲಿಲ್ಲ. ನಿನ್ನನ್ನು ಈಗ ಇಲ್ಲಿ ಇಷ್ಟು ಬಿಡಿಸಿದ್ದೇನಲ್ಲ, ಆಗಿಲ್ಲ, ಇನ್ನೂ ಉಂಟು ವಿಷಯ. ನಿಲ್ಲು ಹೀಗೆ ಅದೆಂತದಕ್ಕೆ ಮಾರ್ಯ? ಸ್ವಲ್ಪ ಉದ್ದದ್ದು ಬನ್ನಿ. ಬೇಡ ಇಲ್ವಾ? ಯಾಕಂತ ಹೇಳ್ತಾರೆ, ಇದು ಒಂದು ಪ್ರಯೋಗ ಉಂಟು. ನಿನಗೆ ಇಷ್ಟು ಮಾತಾಡಿದ್ಯಲ್ಲ, ಎಂತದ್ದು ಮಾರ್ಯ? ನಾನು ಕಾಯ್ತಾ ಇದ್ದೆ ನೀನು ಸಿಗಬೇಕು ಅಂತ. ಇವತ್ತು ಸಿಕ್ಕಿದ್ದೀನಿ. ನೀನು ಏನು ಬೇಕಾದ್ರೂ ಮಾಡು, ಈ ಪ್ರಸಂಗವನ್ನು ನನಗೆ ಹೊತ್ತ ಪುಣ್ಯಾತ್ಮ. ಸುಧಾರಿಸಿಕೊಂಡು ನನ್ನ ಸುಧಾರಿಸಲಿಕ್ಕೆ ಬಂದದ್ದು. ನನಗದು ಒಳ್ಳೇದಾಯ್ತು ಈ ಪ್ರಸಂಗ. ನಿನಗೆ ಪ್ರಥಮ ಆದದ್ದು, ಇಲ್ಲದಿದ್ದರೆ ನೀನು ನನ್ನನ್ನು ಬಿಟ್ಟಿರ್ಲಿಲ್ಲ. ನಾನು ಮೊನ್ನೆಯಿಂದ ಕಾಯ್ತಾ ಇದ್ದೇನೆ. ಅದೆಂತದಕ್ಕೆ ಮಾರ್ಯ? ಒಂದು ತುದಿಯಲ್ಲಿ ಕಟ್ಟಿ ನೀನು ಕೋಣೆ ಲೆಕ್ಕ ಮಾಡುದು ಎಷ್ಟು ಅಂತ ಎಷ್ಟಾಗಲ್ಲ. ಅದು ಕೋಣೆ ಲೆಕ್ಕ ಮಾಡುದಲ್ಲ, ಜೊತೆಯಾಗಿ ಕಟ್ಟಿಬ್ಬರದು. ಇದೆಂತದ್ದು ಮಾರ್ಯ? ಅದೇ ನಿನ್ನನ್ನು ನಂಬಲಿಕ್ಕಾಗುದಿಲ್ಲ. ಇಲ್ಲಿ ಏರಬೇಕಾದ್ರೆ ಎಷ್ಟೊತ್ತಿಗೆ ಏರಬೇಕಾದ್ರೂ ಮಾಡ್ತೀನಿ. ಅಯ್ಯೋ ಅಯ್ಯೋ, ನಿನಗೆ ಯಾಕಂದ್ರೆ ಎಲ್ಲ ತಿರುಗಿಸಿ ತಲೆಗಳಿಗೆ ಹೋಗ್ತೀನಿ.